ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ವ್ಲಾಗ್ಸ್. ಈ ವ್ಲಾಗ್ ಬಂದು ಫ್ರೈಡೇ ಮಾರ್ನಿಂಗ್ 11 o'clock ನಾವು ಮಡಿಕೇರಿಗೆ ಹೋದ್ವಿ. ಅರೌಂಡ್ 11 o'clock ಆಗಿತ್ತು. ಬೆಂಗಳೂರು ಎಷ್ಟು ಬಿಸಿಲಿತ್ತು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹೋಗ್ತಾ ಹೋಗ್ತಾ ನಾವು ಆಲ್ಮೋಸ್ಟ್ ಮಡಿಕೇರಿ ರೀಚ್ ಆಗ್ತಿದ್ದಂಗೆ ಫುಲ್ ಮಳೆ. ಎಷ್ಟು ಮಳೆ ಅಂದರೆ ನಾವು ಡ್ರೈವ್ ಮಾಡೋಕ್ಕೆ ಆಗಲಿಲ್ಲ. ಫಾಗ್, ಅದ್ರ ಜೊತೆಗೆ ಮಳೆ ಜೊತೆಗೆ ಫಾಗ್ ಬೇರೆ. ಸೊ ರಿಸ್ಕ್ ಬೇಡ ಅಂದ್ಬಿಟ್ಟು ನಾವು ಒಂದು ಸೈಡ್ ಗಾಡಿನ ಸ್ಟಾಪ್ ಮಾಡಿ ಮಳೆ ಕಂಪ್ಲೀಟಾಗಿ ಸ್ಟಾಪ್ ಆದಮೇಲೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನೀವೇ ನೋಡ್ಬೋದು ಗ್ಲಾಸ್ ಮೇಲೆ ಎಷ್ಟು ಫಾಗ್ ಕೂತಿತ್ತು ಅಂದರೆ ಸ್ವಲ್ಪ ಎದುರುಗಡೆ ಬರೋ ವೆಹಿಕಲ್ ಕಾಣ್ತಾನೇ ಇರಲಿಲ್ಲ, ಅಷ್ಟು ಫಾಗು ಮತ್ತು ಮಳೆ ಇತ್ತು. ಮಳೆ ನೇಚರ್ ಇಷ್ಟಪಡೋರಿಗೆ ಮಡಿಕೇರಿ ಬಂದು ಬೆಸ್ಟ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗ್ತಾ ಹೋಗ್ತಾ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಮಡಿಕೇರಿ ಎಷ್ಟು ಚೆನ್ನಾಗಿದೆ ಅಂದರೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು, ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆನ್ ದಿ ವೇ ಹೋಗ್ತಾ ನಾವು ಗೋಲ್ಡನ್ ಟೆಂಪಲ್ಗೆ ವಿಸಿಟ್ ಮಾಡಿ ಹೋದ್ವಿ. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಚೈನೀಸ್ ಜಪಾನೀಸ್ ಅನಿಸುತ್ತೆ, ಅವ್ರು ತುಂಬ ಜನ ಇದ್ದರು ಅಲ್ಲಿ. ಅಲ್ಲಿ ಶಾಲ್ ನನಗೆ ತುಂಬ ಕಡಿಮೆ ರೇಟಿಗೆ ಸಿಕ್ತು. ಅದೇ ಶಾಲ್ ಬಂದು ನಾನು ಅಮೆಝಾನಲ್ಲಿ ಚೆಕ್ ಮಾಡಿದಾಗ 1300 ಇತ್ತು, ನನಗಲ್ಲಿ 700ಗೆ ಸಿಕ್ತು. ಸೊ ಇದು ಬಂದು ನಾವು ಸ್ಟೇ ಆಗಿದ್ದು ಹೋಮ್ ಸ್ಟೇ ರೂಫ್ ಟಾಪ್ ಅಂತ. ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಹೋಗಿದ್ದು ನಾವು ಹಾರಂಗಿ ಜಲಾಶಯಕ್ಕೆ. ಹೋಗ್ತಾ ಆನ್ ದಿ ವೇಯಲ್ಲಿ ಗಣೇಶ ಮೆರವಣಿಗೆ ಹೋಗ್ತಿತ್ತು. ಅಲ್ಲಿ ಎಲ್ಲ ಲೇಡೀಸೂ ಮತ್ತು ಜೆಂಟ್ಸ್ ಎಲ್ಲರೂ ಅವ್ರ ಸ್ಟೈಲಲ್ಲಿ ಕೂರ್ಗಿ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಬಟ್ ಅದು ಇಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ತೊಗೊಂಡಿಲ್ಲ. ಮತ್ತು ನಾವು ಅಲ್ಲಿ ಶೋ ನೋಡಿಕೊಂಡು ರಿಟರ್ನ್ ಬಂದಿದ್ದು ನಾವು ಹೋಮ್ ಸ್ಟೇಗೆ ಬಂದ್ವಿ. ಅಲ್ಲಿ ಫೈರ್ ಕ್ಯಾಂಪ್ ಇತ್ತು 8 o'clock-ಇಂದ 10:30ವರೆಗೂ. ಮತ್ತು ಡಿನ್ನರ್ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಹೋಗಿ ನಾವು ರೆಸ್ಟ್ ಮಾಡಿದ್ವಿ. ಮಡಿಕೇರಿ ಡೇ 1 ವ್ಲಾಗ್ ಹೀಗಿತ್ತು. ಈ ವ್ಲಾಗಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರುತ್ತೆ, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ, ನನ್ನ ಪ್ರಯತ್ನದಲ್ಲಿ ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.